Hello ಮಕ್ಕಳೇ, ವೆಲ್ಕಮ್ ಟು ಟಾಪರ್ಸ್ ಟೂಲ್ ಚಾನಲ್. ವಿದ್ಯಾರ್ಥಿಗಳೇ, ಕ್ಲಾಸ್ 8 ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ನಂಬರ್ 3 ಇವತ್ತು ಡಿಸ್ಕಷನ್ ಮಾಡೋಣ. ಅದುವೇ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟ್ರಲ್ಸ್. ವಿದ್ಯಾರ್ಥಿಗಳೇ, ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೊಂಡು ಈ ಒಂದು ವಿಡಿಯೋವನ್ನ ನಿಮಗಾಗಿ ತಂದಿದ್ದೀನಿ. ವಿದ್ಯಾರ್ಥಿಗಳೇ, ಇನ್ನು ಮುಂದೆ ನಿಮಗೆ ಮ್ಯಾಥಮೆಟಿಕ್ಸ್ ಅನ್ನೋದು ಕಬ್ಬಿಣದ ಕಡಲೆ ಅಲ್ಲ, ಅದು ಹುರಿದ ಹುರಿಗಡಲೆ, ಅಂದ್ರೆ ಬಾಯಲ್ಲಿಟ್ಟರೆ ಕರಗುವುದು. ವಿದ್ಯಾರ್ಥಿಗಳೇ, ಈ ಕ್ವಾಡ್ರಿಲ್ಯಾಟ್ರಲ್ಸ್ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ನಾವು ಪಾಲಿಗಾನ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳುವ ಮತ್ತು ಪಾಲಿಗಾನ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಮತ್ತು ಅವುಗಳನ್ನೆಲ್ಲ ಹೇಗೆ ಕ್ಲಾಸಿಫೈ ಮಾಡ್ತಾರೆ ಅಂದ್ರೆ ವಿಂಗಡಣೆ ಮಾಡ್ತಾರೆ ಅನ್ನೋದನ್ನ ನೋಡುವ. ವಿದ್ಯಾರ್ಥಿಗಳೇ, ಪಾಲಿ ಅಂದ್ರೆ ಸಾಕಷ್ಟು ಅಂತ. ಓಕೆ, ಸೊ ಪಾಲಿಗಾನ್ ಅಂತ ಹೇಳಿದ್ರೆ ಇಟ್ಸ್ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್ಸ್ ಈಸ್ ಕಾಲ್ಡ್ ಅ ಪಾಲಿಗಾನ್. ಪಾಲಿಗಾನ್ ಅಂತಂದ್ರೆ ಒಂದು ಕ್ಲೋಸ್ಡ್ ಕರ್ವ್ ಇರುತ್ತೆ. ಕರ್ವ್ ಅಂದ್ರೆ ತಾವು ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು, ಅದು ಒಂದು ವಕ್ರ ರೇಖೆ ಅಂತ. ಓಕೆ, ಸೊ ಅದು ವಕ್ರ ಇರ್ಬೋದು, ಇಲ್ಲಾಂದ್ರೆ ಸ್ಟ್ರೇಟ್ ಲೈನ್ಗಳ ಸೆಗ್ಮೆಂಟ್ಸ್, ಲೈನ್ ಸೆಗ್ಮೆಂಟ್ಸ್ ಗಳಿಂದ ಆಗಿರ್ಬೋದು. ಆದ್ರೆ ನೀವು ಎಲ್ಲಿಂದ ಶುರು ಮಾಡಿರ್ತೀರೋ ಅಲ್ಲಿಂದನೇ ಅದು ಕ್ಲೋಸ್ ಆಗಬೇಕು, ಅಲ್ಲಿಗೆ ಅದು ಕ್ಲೋಸ್ ಆಗಬೇಕು. ಸೊ ದ ಫಿಗರ್ ಶುಡ್ ಬಿ ಆರ್ ದ ಕರ್ವ್ ಶುಡ್ ಬಿ ಕ್ಲೋಸ್ಡ್. ಅದಕ್ಕೆ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್, ಸಿಂಪಲ್ ಆಗಿರ್ಬೇಕು, ಹಿಂಗ್ ಶುರುವಾಗಿ ಅಲ್ಲಿಗಿಂದ ಎಂಡ್ ಆಗಬೇಕು. ಹಿಂಗೆ ಚಿಕ್ಕಿ ಚಿಕ್ಕಿ ಹಂಗೆ ಹಿಂಗೆ ಏನಾಗದಿರ್ಬಾರ್ದು. ಓಕೆ, ಸೊ ಸಿಂಪಲ್ ಕ್ಲೋಸ್ಡ್ ಕರ್ವ್ ಮೇಡ್ ಅಪ್ ಆಫ್ ಓನ್ಲಿ ಲೈನ್ ಸೆಗ್ಮೆಂಟ್ಸ್ ಈಸ್ ಕಾಲ್ಡ್ ಅ ಪಾಲಿಗಾನ್. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಪಾಲಿಗಾನ್ಸ್ ಅನ್ನ ಗಮನಿಸಿ. ಓಕೆ ನೋಡಿ, ಒಂದು ಏನಿದೆ ಕ್ಲೋಸ್ಡ್ ಕರ್ವ್ ಇದೆ, ಸಿಂಪಲ್ ಆಗಿ ಇಲ್ಲಿಂದ ಶುರು ಮಾಡಿದ್ರೆ ಹಿಂಗ್ ಹೋಗಿ ಹಿಂಗ್ ಬಂದಿದೆ. ಅದೇ ರೀತಿ ಇದೊಂದು ಗಮನಿಸಿ, ಇದು ಟ್ರಯಾಂಗಲ್ ಫಾರ್ಮ್ ಇದೆ, ಇದು ಟ್ರಾಪೇಜಿಯಂ ಅಂತ ಕರೀತೀವಿ, ಆಮೇಲೆ ಬರುತ್ತೆ ಇದು. ಸೊ ಇದು ಒಂದು ಪೆಂಟಾಗಾನ್. ಓಕೆ, ಸೊ ಇದು ಒಂದು ಸಿಂಪಲ್ ಕ್ಲೋಸ್ಡ್ ಕರ್ವ್. ಗಮನಿಸಿ, ಇಲ್ಲಿ ಕರ್ವ್ ಅಂತ ಇದೆ, ಬಟ್ ಇಲ್ಲಿ ಎಲ್ಲವೂ ಸ್ಟ್ರೇಟ್ ಲೈನ್ ಕಾಣ್ತಾ ಇದೆ. ಓಕೆ, ಸೊ ಪಾಲಿಗಾನ್ ಇದೇ ವಿಶೇಷ. ಇಲ್ಲಿ ಇರ್ತಕ್ಕಂಥ ಪ್ರತಿ ಸೈಡ್ಸ್ ಏನಿದೆ ಅಂಚು, ಅವೆಲ್ಲವೂ ಸ್ಟ್ರೇಟ್ ಲೈನ್ಸ್ ತರ ಇದೆ, ಅಂದ್ರೆ ಲೈನ್ ಸೆಗ್ಮೆಂಟ್ಸ್ ಇದೆ. ಓಕೆ, ರೇಖಾ ಖಂಡಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಸೊ ಎವ್ರಿ edge of this or every side of this or these plane figures is a line segment. So ಇಂಥ ಕ್ಲೋಸ್ಡ್ ಕರ್ವ್ ಗೆ ನಾವು ಪಾಲಿಗಾನ್ ಅಂತ ಕರಿತೀವಿ. ಇಲ್ಲೊಂದಿದೆ ನೋಡಿ, ಇದು ಸಹಿತ ಒಂದು ಪಾಲಿಗಾನ್. ಓಕೆ, ಇಲ್ಲೆಲ್ಲವೂ ಲೈನ್ ಸೆಗ್ಮೆಂಟ್ಸ್ ಇದೆ, ಸೈಡ್ಸ್. ಇಲ್ಲಿ ಕೆಲವೊಂದು ಪಾಲಿಗಾನ್ಸ್ ಮತ್ತು ನಾನ್ ಪಾಲಿಗಾನ್ಸ್ ಫಿಗರ್ಸ್ ಅನ್ನ ಕೊಡ್ತೀನಿ ನೋಡಿ. ಇಲ್ಲಿ ಗಮನಿಸಿ, ಇಲ್ಲಿ ನೀವು ಇದೇ ತರ ನೋಟ್ಸ್ ಅನ್ನ ಮಾಡ್ತಾ ಹೋಗಿ. ಓಕೆ, ಸೊ ಕ್ಲಾಸ್ ಅಲ್ಲಿ ಕೊಡದೆ ಹೋದ್ರೆ ನೀವು ಇದನ್ನ ಯಾವುದಕ್ಕೂ ಒಂದ್ಸಲ ನಿಮ್ಮ ಹತ್ರ ಇರ್ಲಿ ಇದು ನೋಟ್ಸು. ಗಮನಿಸಿ, ಇಲ್ಲಿ 3 ಫಿಗರ್ ಲೆಫ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ಪ್ರತಿ ಸೈಡ್ ಏನಾಗಿದೆ ನೋಡಿ, ಇಟ್ಸ್ ಅ ಲೈನ್ ಸೆಗ್ಮೆಂಟ್. ಓಕೆ, ಇದು ಸಿಂಪಲ್ ಕ್ಲೋಸ್ಡ್ ಕರ್ವ್ ವಿತ್ ಈಚ್ ಸೈಡ್ ಈಸ್ ಅ ಲೈನ್ ಸೆಗ್ಮೆಂಟ್. ಆದ್ರೆ ಈ ಕಡೆ ಗಮನಿಸಿ, ನಾನ್ ಪಾಲಿಗನ್ಸ್ ಕಾಲಮ್ ಅಲ್ಲಿ ಇಲ್ಲಿ ಗಮನಿಸಿ, ಇವು ಸಹಿತ ಕ್ಲೋಸ್ಡ್ ಕರ್ವ್ ಇದೆ, ಅದು ಮೇಲ್ಗಡೆದು. ಓಕೆ, ಆದ್ರೆ ಇಲ್ಲಿ ಇವೆರಡು ಲೈನ್ ಸೆಗ್ಮೆಂಟ್ ಇದೆ, ಆದ್ರೆ ಇದೊಂದು ಕರ್ವ್ ಇದೆ. ಓಕೆ, ಇದೊಂದು ವಕ್ರ ರೇಖೆ ಇದೆ. ಸೊ ದಿಸ್ ಪಾಲಿಗಾನ್ ಆರ್ ದಿಸ್ ಕ್ಲೋಸ್ಡ್ ಕರ್ವ್ ಈಸ್ ನಾಟ್ ಎ ಪಾಲಿಗಾನ್. ದಿಸ್ ಇಸ್ ಸಿಂಪ್ಲಿ ಅ ಕ್ಲೋಸ್ಡ್ ಕರ್ವ್ ಅಷ್ಟೇ. ಇದು ಪಾಲಿಗಾನ್ ಅಲ್ಲ, ಯಾಕಂದ್ರೆ ಇದರಲ್ಲಿ ಒಂದು ವಕ್ರ ರೇಖೆ ಬಂದಿದೆ. ಅದೇ ರೀತಿ ಕೆಳಗಡೆ ಗಮನಿಸಿ, ಇಲ್ಲಿ ಕೆಳಗಡೆ ಏನಿದೆ ನೋಡಿ, ಇದು ಸಹಿತ ಇಲ್ಲಿ ಓಪನ್ ಆಗಿದೆ ನೋಡಿ, ಇಲ್ಲಿ ಎಲ್ಲಿ ಕ್ಲೋಸ್ ಆಗಿಲ್ಲ ಅದು. ಓಕೆ, ಸೊ ಅಗೈನ್ ಇಟ್ ಈಸ್ ನಾಟ್ ಅ ಕ್ಲೋಸ್ಡ್ ಕರ್ವ್. ಇದರಲ್ಲಿ ಎಲ್ಲವೂ ಲೈನ್ ಸೆಗ್ಮೆಂಟ್ಸ್ ಇದ್ರೂ ಸಹಿತ ದಿಸ್ ಇಸ್ ನಾಟ್ ಅ ಕ್ಲೋಸ್ಡ್ ಕರ್ವ್, ಕ್ಲೋಸ್ ಆಗಿರ್ಬೇಕು ಅದು. ಓಕೆ, ಸೊ ಇಟ್ ಈಸ್ ನಾಟ್ ಅ ಕ್ಲೋಸ್ಡ್ ಕರ್ವ್, ಸೊ ಇಟ್ ಈಸ್ ನಾಟ್ ಅ ಪಾಲಿಗಾನ್. ಆಯ್ತಲ್ಲ, ಅರ್ಥ ಆಯ್ತಲ್ಲ? ಪಾಲಿಗಾನ್ ಅಂದ್ರೇನು? ಇಟ್ಸ್ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್ ವಿಚ್ ಇನ್ವಾಲ್ವ್ಸ್ ಲೈನ್ ಸೆಗ್ಮೆಂಟ್ಸ್ ಓನ್ಲಿ. ಓಕೆ ವಿದ್ಯಾರ್ಥಿಗಳೇ,
ಪಾಲಿಗಾನ್ಸ್ ಅನ್ನ ನಾವು ಕ್ಲಾಸಿಫೈ ಮಾಡ್ತೀವಿ, ಅಂದ್ರೆ ವಿಂಗಡಣೆ ಮಾಡ್ತೀವಿ, ವಿಭಾಗಿಸ್ತೀವಿ, ವಿಭಜನೆ ಮಾಡ್ತೀವಿ. ಹೆಂಗೆ? ಪಾಲಿಗಾನ್ಸ್ ಅನ್ನ ಮುಖ್ಯವಾಗಿ ನಾವು ಎರಡು ಕ್ಯಾಟಗರಿ ಮಾಡ್ತೀವಿ. ಒಂದು ಕಾನ್ವೆಕ್ಸ್ ಪಾಲಿಗಾನ್ಸ್. ಪಾಲಿಗಾನ್ಸ್ ಅನ್ನ ಎರಡು ಕ್ಯಾಟಗರಿಯಲ್ಲಿ ವಿಂಗಡಣೆ ಮಾಡೋದು. ಓಕೆ, ವಿ ಕ್ಲಾಸಿಫೈ ದೆಮ್ ಆಸ್ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂಡ್ ಸೆಕೆಂಡ್ ಒನ್ ಕಾನ್ಕೇವ್ ಪಾಲಿಗಾನ್ಸ್. ಇದು ಗಮನದಲ್ಲಿ ಇಟ್ಕೊಳ್ಳಿ ನೀವು. ಪಾಲಿಗಾನ್ಸ್ ಅನ್ನ ಯಾವೆರಡು ಭಾಗಗಳಾಗಿ, ಯಾವೆರಡು ಪಾಲಿಗಾನ್ಸ್ಗಳಾಗಿ ವಿಂಗಡಣೆ ಮಾಡ್ತೇವೆ ಅಂತ ಹೇಳಿದ್ರೆ, ಒಂದು ಕಾನ್ವೆಕ್ಸ್ ಪಾಲಿಗಾನ್ಸ್, ಇನ್ನೊಂದು ಕಾನ್ಕೇವ್ ಪಾಲಿಗಾನ್ಸ್. ಒಂದೊಂದ್ರ ಬಗ್ಗೆ ಆಮೇಲೆ ತಿಳ್ಕೊಳ್ಳುವ. ಪುನಃ ಕಾನ್ವೆಕ್ಸ್ ಪಾಲಿಗಾನ್ಸ್ ಅನ್ನ ಮತ್ತೆ ಎರಡು ಗ್ರೂಪ್ಗಳಾಗಿ ವಿಂಗಡಣೆ ಮಾಡ್ತೇವೆ. ಸೊ ಕಾನ್ವೆಕ್ಸ್ ಪಾಲಿಗಾನ್ಸ್ ಆರ್ ಡಿವೈಡೆಡ್ ಇಂಟು ಟೂ ಕ್ಯಾಟಗರೀಸ್. ಒಂದು ರೆಗ್ಯುಲರ್ ಪಾಲಿಗಾನ್ಸ್ ಅಥವಾ ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಹೇಳೋದು, ಇನ್ನೊಂದು ಇರ್ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್ಸ್. ಓಕೆ, ಸೊ ಕಾನ್ವೆಕ್ಸ್ ಪಾಲಿಗಾನ್ಸ್ ಅನ್ನ ಹೇಗೆ ರೆಗ್ಯುಲರ್ ಪಾಲಿಗಾನ್ಸ್ ಮತ್ತೆ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಈ ತರ ನಾವು ಸ್ಟಡಿ ಮಾಡ್ತೀವಿ. ನಾವು ಮುಖ್ಯವಾಗಿ ಈ ಚಾಪ್ಟರ್ ಅಲ್ಲಿ ರೆಗ್ಯುಲರ್ ಪಾಲಿಗಾನ್ಸ್ ಬಗ್ಗೆನೇ ಜಾಸ್ತಿ ಸ್ಟಡಿ ಮಾಡ್ತೀವಿ. ವಿದ್ಯಾರ್ಥಿಗಳೇ, ಇವಾಗ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂದ್ರೆ ಏನು ಅಂತ ಇವೆಲ್ಲ ಡೆಫಿನೇಷನ್ಸ್ ಅನ್ನ ಬರಿತಾ ಹೋಗಿ, ಇಲ್ಲಿರೋ ಪಾಯಿಂಟ್ಸ್ ಅನ್ನೆಲ್ಲ ಬರಿತಾ ಹೋಗಿ ಒಂದೆರಡು ಬಾರಿ ರಿವೈಸ್ ಮಾಡಿ, ಯಾವುದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದರಿಂದ ಬಂದರೂ ಸುಲಭವಾಗಿ ಅದನ್ನು ನಾವು ಬರಿಬಹುದು. ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂದ್ರೆ ಏನು? A convex polygon is a closed figure where all its interior angles are less than 180 degree and the vertices are pointing outwards. ವಿದ್ಯಾರ್ಥಿಗಳು ಗಮನಿಸಿ, ಕಾನ್ವೆಕ್ಸ್ ಪಾಲಿಗಾನ್ ಅಂದ್ರೆ ಇದು ಸಿಂಪಲ್ ಅಥವಾ ಕ್ಲೋಸ್ಡ್ ಫಿಗರ್ ಅಂತಾನೆ ಹೇಳ್ಬೋದು. ಇಟ್ಸ್ ಅ ಕ್ಲೋಸ್ಡ್ ಫಿಗರ್. ಹೇಗಿರುತ್ತೆ ಅದ್ರ ವಿಶೇಷ ಅಂತ ಹೇಳಿದ್ರೆ, ಆಲ್ ಇಟ್ಸ್ ಇಂಟೀರಿಯರ್ ಆಂಗಲ್ಸ್, ಇದರೆಲ್ಲ ಒಳಕೋನಗಳು ಏನಿರ್ತವೆ ಲೆಸ್ ದ್ಯಾನ್ 180 ಡಿಗ್ರಿ ಅಂಡ್ ದ ವರ್ಟೈಸಸ್ ಆರ್ ಪಾಯಿಂಟಿಂಗ್ ಔಟ್ವರ್ಡ್. ಎಲ್ಲ ವರ್ಟೈಸಸ್ ಪಾಯಿಂಟಿಂಗ್ ಔಟ್ವರ್ಡ್ ಇರ್ತವೆ. ಓಕೆ, ಅದನ್ನ ಫಿಗರ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಗಮನಿಸಿ, ಇಲ್ಲಿ 3 ಪಾಲಿಗಾನ್ಸ್ ಇದೆ. ಓಕೆ, ಇಲ್ಲಿ ಗಮನಿಸಿದ್ರೆ ನಾವು ಏನಿದೆ, ಇವೆಲ್ಲವೂ ಕ್ಲೋಸ್ಡ್ ಫಿಗರ್ ಆಗಿದ್ದಾವೆ. ಜೊತೆಗೆ ಇಂಟೀರಿಯರ್ ಆಂಗಲ್ಸ್, ಒಳಕೋನಗಳು, ಪ್ರತಿಯೊಂದು ಒಳಕೋನಗಳನ್ನ ಗಮನಿಸಿದ್ರೆ ದೇ ಆರ್ ಲೆಸ್ ದ್ಯಾನ್ 180 ಡಿಗ್ರಿ ಅಂಡ್ ವರ್ಟೈಸಸ್ ಆರ್ ಪಾಯಿಂಟಿಂಗ್ ಔಟ್ವರ್ಡ್. ಎಲ್ಲ ವರ್ಟೆಕ್ಸ್ ಔಟ್ವರ್ಡ್ ಅಲ್ಲಿ ಪಾಯಿಂಟ್ ಆಗಿದ್ದಾವೆ. ಇನ್ವರ್ಡ್ ಅಂದ್ರೆ ಹೆಂಗಿರುತ್ತೆ? ಫಾರ್ ಎಕ್ಸಾಂಪಲ್ ನೋಡಿ ವಿದ್ಯಾರ್ಥಿಗಳೇ, ನಾವೇನಾದ್ರೂ ಹೀಗೆ ಬರೆದ್ರೆ, ಓಕೆ, ಸೊ ಇಲ್ಲಿ ತೋರಿಸ್ತೀನಿ. ನೀವು ಇಲ್ಲಿ ಗಮನಿಸಿದ್ರೆ ಒಂದು ಪಾಯಿಂಟ್ ಏನಾದರೂ ಹೀಗೆ ಇದ್ದಿದ್ರೆ, ಸಪೋಸ್ ಇದರ ಬದಲಾಗಿ ಒಂದು ಪಾಯಿಂಟ್ ಏನಾದರೂ ಹೀಗಿದ್ದು ಹೀಗೆ ಬಂದಿದ್ರೆ, ಇಲ್ಲೊಂದು ಪಾಯಿಂಟ್ ಹೀಗೆ ಬಂದಿದ್ರೆ ಇದು ಪಾಯಿಂಟಿಂಗ್ ಇನ್ವರ್ಡ್ ಆಗುತ್ತೆ. ಓಕೆ, ಇದ್ರ ಒಳಕೋನ ಎಷ್ಟಾಗುತ್ತೆ? ಇವಾಗ ಇದು ಒಳಕೋನ ತಗೊಂಡ್ರೆ ಇದು ಮೋರ್ ದ್ಯಾನ್ 180 ಡಿಗ್ರಿ ಆಗುತ್ತೆ. ಸೊ ಹೀಗೆ ಇನ್ವರ್ಡ್ ಇರಬಾರ್ದು, ಎಲ್ಲ ಪಾಯಿಂಟ್ಸ್ ಏನಿರಬೇಕು ಔಟ್ವರ್ಡ್ ಇರಬೇಕು. ಸೊ ವಿದ್ಯಾರ್ಥಿಗಳೇ, ಸೊ ಈಗ ಇದನ್ನ ಇರೇಸ್ ಮಾಡೋಣ. ಓಕೆ, ಎಸ್ ಮಕ್ಕಳೇ, ಇದು ಈ ತರ ಕಾನ್ವೆಕ್ಸ್ ಪಾಲಿಗಾನ್ ಅಂತ ಹೇಳಿದ್ರೆ, a convex polygon is a closed figure where all its interior angles are less than 180 degree and the vertices are pointing outward. ಎಲ್ಲ ವರ್ಟೆಕ್ಸ್ ಏನಿರ್ತವೆ ಔಟ್ವರ್ಡ್ ಕಾಣ್ತಾ ಇರ್ತವೆ. ನೆಕ್ಸ್ಟ್ ನೋಡಿ, ವರ್ಟೈಸಸ್ ಅನ್ನ ಹೇಗೆ ಗೊತ್ತು? ವರ್ಟೆಕ್ಸ್ ಅಂದ್ರೆ ಮೇನ್ ಪಾಯಿಂಟ್ಸ್ ಆಫ್ ದಿ ಪಾಲಿಗಾನ್. ABC, ಇದರ ವರ್ಟೈಸಸ್ ಯಾವ್ದು ಹೇಳಿ? PQR. ಇದರ ವರ್ಟೈಸಸ್ ಎಷ್ಟು? ABCDE. ಸೊ ಈ ತರ ನಾವು ಪಾಲಿಗಾನ್ಸ್ಗೆ ನಾವು ಹೆಸರು ಕೊಡ್ಬೇಕಾದ್ರೂ ಅದನ್ನ ಕ್ರಮವಾಗಿ ಕೊಡಬೇಕು, ಆರ್ಡರ್ಲೇ ಕೊಡಬೇಕು, ಜಿಗ್ಜಾಗ್ ಅಲ್ಲಿ ಕೊಡಬಾರ್ದು. ABCDE ಹೀಗೆ ಕೊಡಬೇಕು, ಒಂದು ಆರ್ಡರ್ಲಿ ಬರೀಬೇಕು. ನೀವು ಕ್ಲಾಕ್ ವೈಸ್ ಹೋಗಿ ಅಥವಾ ಆಂಟಿ ಕ್ಲಾಕ್ ವೈಸ್ ಹೋಗಿ, ಆದ್ರೆ ನೇಮಿಂಗ್ ಮಾಡುವಾಗ ಮಾತ್ರ ಒಂದು ಆರ್ಡರ್ ಅನ್ನು ನೀವು ಗಮನದಲ್ಲಿ ಇಟ್ಕೊಳ್ಳೇಬೇಕು. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿ ಕೆಲವೊಂದು ಗಮನಿಸಿ, ಇಲ್ಲಿ ಒಂದು ಪಾಲಿಗಾನ್ಸ್ ಇದಾವೆ.
ಇದರ ಇನ್ನೊಂದು ಪಾಯಿಂಟ್ಸ್ ಅನ್ನ ಕಾನ್ವೆಕ್ಸ್ ಪಾಲಿಗಾನ್ಸ್ ಗಳ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಗಮನಿಸಬೇಕು ನೀವು. ಓಕೆ, ದ ಡಯಾಗೋನಲ್ಸ್ ಆಫ್ ಎ ಕಾನ್ವೆಕ್ಸ್ ಪಾಲಿಗಾನ್ ಲೈ ಇನ್ಸೈಡ್ ದಿ ಪಾಲಿಗಾನ್. ಡಯಾಗೋನಲ್ಸ್ ಅಂದ್ರೆ ನೋಡಿ, ಇಲ್ಲೇನು ಬ್ಲೂ ಲೈನ್ಸ್ ಅನ್ನ ಡ್ರಾ ಮಾಡಿದೆ. ಓಕೆ, ಇದೊಂದು ಪೆಂಟಾಗಾನ್ ಇದೆ, ಇದೊಂದು ಹೆಕ್ಸಾಗಾನ್ ಇದೆ. ಓಕೆ, ಸೊ ಇಲ್ಲಿ ಎ ಸಿ ಅಂತ ತಗೊಂಡ್ರೆ ಇದನ್ನ ನಾವು ಡಯಾಗೋನಲ್ ಅಂತ ಕರಿತೀವಿ. ಓಕೆ, ಸೊ ಅದೇ ತರ ಇಲ್ಲೊಂದು ಬಿಇ, ಎ ಡಿ, ಬಿ ಸಿ, ಇ ಸಿ ಇವೆಲ್ಲವೂ ಡಯಾಗೋನಲ್ಸ್. ಹೀಗೆ ಒಂದು ಯಾವುದೋ ಪಾಲಿಗಾನ್ ಅಲ್ಲಿ ನಾವು ಡಯಾಗೋನಲ್ಸ್ ಅನ್ನ ಡ್ರಾ ಮಾಡಿದ್ರೆ ಅವೇನಿರಬೇಕು, ಅವು ಕಂಪ್ಲೀಟ್ಲಿ ಇನ್ಸೈಡ್ ದಿ ಪಾಲಿಗಾನ್ ಇರಬೇಕು. ಇವೆಲ್ಲವೂ ಪಾಲಿಗಾನ್ ಒಳಗಡೆ ಇದಾವೆ. ಅದಕ್ಕೆ ದ ಡಯಾಗೋನಲ್ಸ್ ಆಫ್ ಎ ಕಾನ್ವೆಕ್ಸ್ ಪಾಲಿಗಾನ್ ಲೈ ಇನ್ಸೈಡ್ ದಿ ಪಾಲಿಗಾನ್. ಇಲ್ಲಿ ಸಹಿತ ಗಮನಿಸಿ. ಓಕೆ, ಇಲ್ಲಿ ಇನ್ನೂ ಡ್ರಾ ಮಾಡಬಹುದು ನಾವು. ಇ ಸಿ ಡ್ರಾ ಮಾಡಬಹುದು, ಎಫ್ ಡಿ ಡ್ರಾ ಮಾಡಬಹುದು, ಎಫ್ ಬಿ ಡ್ರಾ ಮಾಡಬಹುದು, ಎ ಸಿ. ನಾನು ಕೆಲವು ಡ್ರಾ ಮಾಡಿದ್ದೀನಿ. ಯಾವುದೇ ಎಷ್ಟೇ ನೀವು ಡಯಾಗೋನಲ್ಸ್ ಹೇಳಿದ್ರು ಅವೇನಿರಬೇಕು, ದೇ ಮಸ್ಟ್ ಲೈ ಇನ್ಸೈಡ್ ದಿ ಪಾಲಿಗಾನ್. ಸೊ ಇಂತಹ ಪಾಲಿಗಾನ್ಸ್ ಅನ್ನು ನಾವು ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಅದೇ ತರ ಸೆಕೆಂಡ್ ಪಾಯಿಂಟ್ ಕಾನ್ವೆಕ್ಸ್ ಪಾಲಿಗಾನ್ಗೆ ಸಂಬಂಧಪಟ್ಟಂತೆ, ದ ಲೈನ್ ಜಾಯಿನಿಂಗ್ ಎವ್ರಿ 2 points ಆಫ್ ಇಟ್ ಲೈಸ್ ಕಂಪ್ಲೀಟ್ಲಿ ಇನ್ಸೈಡ್ ಇಟ್. ಅಂದ್ರೆ ದ ಲೈನ್ ಜಾಯಿನಿಂಗ್ ಎವ್ರಿ 2 points ಆಫ್ ಇಟ್, ಈ ಪಾಲಿಗಾನ್ ನ ಯಾವುದೇ 2 ಪಾಯಿಂಟ್ ಅನ್ನ ನಾವು ಜಾಯಿನ್ ಮಾಡಿದ್ರೆ ಅವು ಕಂಪ್ಲೀಟ್ಲಿ ಇನ್ಸೈಡ್ ಇರಬೇಕು. ಈ ಪಾಲಿಗಾನ್ ಮೇಲೆ ಯಾವುದೇ ಪಾಯಿಂಟ್ ತಗೊಳ್ಳಿ, ಅವುಗಳನ್ನು ಜಾಯಿನ್ ಮಾಡಿದ್ರೆ ಅದು ಕಂಪ್ಲೀಟ್ ಇನ್ಸೈಡೇ ಇರಬೇಕು. ಅದಕ್ಕೊಂದು ಉದಾಹರಣೆಯನ್ನು ನೋಡೋಣ, ಯಾವುದು ಪಾಲಿಗಾನ್ ಆಗಲ್ಲ ಅಂತ, ಕಾನ್ವೆಕ್ಸ್ ಪಾಲಿಗಾನ್ ಆಗಲ್ಲ ಅಂತ. ಅದೇ ರೀತಿ ಕಾನ್ಕೇವ್ ಪಾಲಿಗಾನ್. ಕಾನ್ಕೇವ್ ಪಾಲಿಗಾನ್ಸ್ ಅಂತ ಹೇಳಿದ್ರೆ a polygon in which at least one of the angle is greater than 180 degree is called a concave polygon. Concave polygon ಏನಿಲ್ಲ ಇರುತ್ತೆ, ಒಂದು ಇಂಟೀರಿಯರ್ ಆಂಗಲ್ ಒಳಕೋನ ಏನಿರುತ್ತೆ, ಅಟ್ಲೀಸ್ಟ್ ಕನಿಷ್ಠ ಒಂದಾದ್ರೂ ಅಟ್ಲೀಸ್ಟ್ ಒನ್ ಆಂಗಲ್ ಈಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಇರುತ್ತೆ. 180 ಡಿಗ್ರಿಗಿಂತ ಕನಿಷ್ಠ ಒಂದಾದ್ರೂ ಆಂಗಲ್ ಜಾಸ್ತಿ ಇದ್ರೆ ಅದನ್ನು ನಾವು ಕಾನ್ಕೇವ್ ಪಾಲಿಗಾನ್ ಅಂತ ಕರಿತೀವಿ. ಇಲ್ಲಿ ಗಮನಿಸಿ, ಇಲ್ಲೊಂದು ಸ್ಟಾರ್ ಪಾಲಿಗಾನ್ ಇದೆ. ಇಲ್ಲಿ ಈ ಆಂಗಲ್ ಗಮನಿಸಿ. ಓಕೆ, ಸೊ ಇದು ಈ ಆಂಗಲ್, ನಾವು ಆಂಗಲ್ ಅನ್ನು ಹ್ಯಾಂಗ್ ಮೆಜರ್ ಮಾಡೋಕೆ ಗೊತ್ತಿದೆ ನಿಮಗೆ. ಓಕೆ, ಆಂಗಲ್ ಇಸ್ ಮೆಜರ್ಡ್ ಆಂಟಿ ಕ್ಲಾಕ್ ವೈಸ್. ಇಲ್ಲಿ ತೋರಿಸ್ತೀನಿ ವಿದ್ಯಾರ್ಥಿಗಳೇ ನಿಮಗೆ. ಇಲ್ಲಿ ನಾವೇನಾದ್ರೂ ಹೀಗೆ ಮೆಜರ್ ಮಾಡಿದ್ರೆ ನೋಡಿ, ಈ ಆಂಗಲ್ ಇದನ್ನ ಮೆಜರ್ ಮಾಡಿದ್ರೆ ಹೀಗೆ ಇಟ್ ಈಸ್ ಮೋರ್ ದನ್ 180 ಡಿಗ್ರಿ ಬರುತ್ತೆ. ಅದೇ ತರ ಇದು ಸಹಿತ ಈ ಆಂಗಲ್ ಸಹಿತ ಏನ್ ಬರುತ್ತೆ, ಮೋರ್ ದನ್ 180 ಡಿಗ್ರಿ. ಓಕೆ, ಸೊ ಅದಕ್ಕೆ ಇಂತಹ ಪಾಲಿಗಾನ್ ಏನಲ್ಲ ಹೇಳಿದು, ಇದು ಕಾನ್ವೆಕ್ಸ್ ಅಲ್ಲ, ಇದು ಕಾನ್ಕೇವ್. ಆಮೇಲೆ ಈ ವರ್ಟೆಕ್ಸ್ ಗಮನಿಸಿ, ಇಲ್ಲಿ ಈ ವರ್ಟೆಕ್ಸಸ್ ಗಮನಿಸಿ, ಇಲ್ಲಿ ದೇ ಆರ್ ಪಾಯಿಂಟಿಂಗ್ ಇನ್ವರ್ಡ್, ಔಟ್ಸೈಡ್ ಇಲ್ಲ. ಓಕೆ, ಕಾನ್ವೆಕ್ಸ್ ಅಲ್ಲಿ ಏನಿರುತ್ತೆ, ಎವ್ರಿ ವರ್ಟೆಕ್ಸ್ ಇಸ್ ಪಾಯಿಂಟಿಂಗ್ ಔಟ್ವರ್ಡ್ ಇರುತ್ತೆ. ಇಲ್ಲಿ ದಿಸ್ ವರ್ಟೆಕ್ಸ್, ದಿಸ್ ವರ್ಟೆಕ್ಸ್, ದಿಸ್ ಇವು ಪಾಯಿಂಟಿಂಗ್ ಇನ್ವರ್ಡ್ ಇದೆ. ಅದಕ್ಕೆ ಇದು ನಾಟ್ ಕಾನ್ವೆಕ್ಸ್. ಅದೇ ತರ ಇಲ್ಲಿ ಗಮನಿಸಿ. ಓಕೆ, ಈ ಪಾಯಿಂಟ್ ಗಮನಿಸಿ, ಇದು ಪಾಯಿಂಟಿಂಗ್ ಇನ್ವರ್ಡ್ ಇದೆ ನೋಡಿ. ಓಕೆ, ಸೊ ಇದೇ ಏನಾದ್ರೂ ಈ ತರ ಇದ್ರೆ, ಔಟ್ವರ್ಡ್ ಇದ್ರೆ, ಹಿಂಗೆ ಇದ್ರ ತರ ಔಟ್ಸೈಡ್ ಇದ್ರೆ, ಇಲ್ಲಿದ್ರೆ ಅವಾಗ ಇದು ಕಾನ್ವೆಕ್ಸ್ ಆಗ್ತಿತ್ತು. ಇವಾಗಿದು ಕಾನ್ಕೇವ್. ಮತ್ತೆ ಈ ಆಂಗಲ್ ಅನ್ನ ಗಮನಿಸಿದ್ರೆ ನೀವು, ಈ ಆಂಗಲ್, ಓಕೆ, ಈ ಆಂಗಲ್ ಏನಿದೆ, ನಾವು ಇದನ್ನ ಮೆಜರ್ ಮಾಡಿದ್ರೆ ಹೀಗೆ, ಇದು ಮೋರ್ ದ್ಯಾನ್ 180 ಡಿಗ್ರಿ. ಓಕೆ, ಗೊತ್ತಾಯ್ತಲ್ವಾ? ಕಾನ್ಕೇವ್ ನಲ್ಲಿ ಏನಾಗಿರುತ್ತೆ, ಕಾನ್ಕೇವ್ ಪಾಲಿಗಾನ್ಸ್ ಅಲ್ಲಿ ಅಟ್ ಲೀಸ್ಟ್ ಒನ್ ಆಂಗಲ್ ಈಸ್ ಮೋರ್ ದ್ಯಾನ್ 180 ಡಿಗ್ರಿ. ಓಕೆ, ನೆಕ್ಸ್ಟ್ ಇಲ್ಲೊಂದು ಗಮನಿಸಿ. ಓಕೆ, ಇಲ್ಲಿ ಸಹಿತ ಈ 4 ವರ್ಟೆಕ್ಸ್ ಏನಿದೆ, ದೇ ಆರ್ ಪಾಯಿಂಟಿಂಗ್ ಇನ್ವರ್ಡ್. ಮತ್ತೆ ಈ ಆಂಗಲ್ ಅನ್ನು ನಾವು ಮೆಜರ್ ಮಾಡಿದ್ರೆ ಅವು ಏನಿದೆ, ದೇ ಆರ್ ಮೋರ್ ದ್ಯಾನ್ 180 ಡಿಗ್ರಿ. ಹೊರಗಿಂದಲ್ಲ, ಇನ್ಸೈಡ್ ಆಂಗಲ್ ಯಾವಾಗಲೂ ಮೆಜರ್ ಮಾಡಬೇಕು. ಓಕೆ, ಇಂಟೀರಿಯರ್ ಆಂಗಲ್. ಓಕೆ, ಸೊ ಇವೆಲ್ಲವೂ ಈ 4 ಆಂಗಲ್ಸ್ ಮೋರ್ ದ್ಯಾನ್ 180 ಡಿಗ್ರಿ ಇದೆ. ಸೊ ಅಗೇನ್ ದಿಸ್ ಈಸ್ ನಾಟ್ ಎ ಕಾನ್ಕೇವ್ ಪಾಲಿಗಾನ್. ಎಸ್ ವಿದ್ಯಾರ್ಥಿಗಳೇ, ಟೈಪ್ಸ್ ಆಫ್ ಕಾನ್ವೆಕ್ಸ್ ಪಾಲಿಗಾನ್ಸ್ ನಾನು ಆಗ್ಲೇ ಹೇಳಿದೆ. ಕಾನ್ವೆಕ್ಸ್ ಪಾಲಿಗಾನ್ ಅಲ್ಲ,
ಅನ್ನ ಎರಡು ರೀತಿಯ ಕೆಟಗರಿ ಮಾಡ್ತಾರೆ. ಒಂದು ರೆಗ್ಯುಲರ್ ಪಾಲಿಗಾನ್, ಇನ್ನೊಂದು ಇರ್ರೆಗ್ಯುಲರ್ ಪಾಲಿಗಾನ್ಸ್. ಸೊ ಅದಕ್ಕೆ ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಕಾನ್ವೆಕ್ಸ್ ಪಾಲಿಗಾನ್ಸ್. ಒಂದು ರೆಗ್ಯುಲರ್ ಪಾಲಿಗಾನ್ಸ್ ಅಥವಾ ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್, ಅಂಡ್ ಸೆಕೆಂಡ್ ಒನ್ ಈಸ್ ಇರ್ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್. ವಿಡಿಯೋನ ಪಾಸ್ ಮಾಡಿ ನೋಟ್ಸ್ ಅನ್ನ ಬಿಲ್ಡಪ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಔಟ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ನಾನಿದ್ದೀನಿ, ಯಾವತ್ತು ನೀವು ಹೆದರಬಾರ್ದು. ನೀವು ಹೆಚ್ಚು ಜನರಿಗೆ ಇದನ್ನ ಶೇರ್ ಮಾಡಿ, ನೀವು ಮೊದಲು ತಿಳ್ಕೊಳ್ಳಿ, ಬೇರೆಯವರಿಗೆ ತಿಳಿಸುವ ಪ್ರಯತ್ನವನ್ನ ಮಾಡಿ. ಆವಾಗ ಈ ಕಾನ್ಸೆಪ್ಟ್ ಏನಿರುತ್ತೆ ಮೈಂಡಲ್ಲಿ ಕ್ಲಿಯರ್ ಆಗಿರುತ್ತೆ. ವಿದ್ಯಾರ್ಥಿಗಳೇ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಅನ್ನ ಬೆಲ್ ಬಟನ್ ಒತ್ತುವುದರ ಮೂಲಕ ಆನ್ ಮಾಡ್ಕೊಳ್ಳಿ. ನಿಮಗೇನಾದರೂ ಹೊಸ ವಿಡಿಯೋ ಇದ್ರೆ ಅಲ್ಲಿ ನಿಮಗೆ ಸಿಗುತ್ತೆ. ಎಸ್ ವಿದ್ಯಾರ್ಥಿಗಳಲ್ಲಿ ಗಮನಿಸಿ, ರೆಗ್ಯುಲರ್ ಪಾಲಿಗಾನ್ಸ್ ಅಂದ್ರೆ ಏನು? ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್ ಅಥವಾ ಸಿಂಪ್ಲಿ ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳಿದ್ರೆ ಏನಂತ. ಇಲ್ಲಿ 3 ಫಿಗರ್ ಅನ್ನ ಗಮನಿಸಿ, ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅವು. ಓಕೆ, ಸೊ ಇಲ್ಲಿ ಏನ್ ಕಾಣ್ತಾ ಇದೆ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಈಚ್ ಸೈಡ್ ಈಸ್ ಈಕ್ವಲ್ ಅಂದ್ರೆ ಇಟ್ ಈಸ್ ಈಕ್ವಿಲ್ಯಾಟ್ರಲ್ ಅಂತ ಕರಿತೀವಿ. ಓಕೆ, ಲ್ಯಾಟ್ರಲ್ ಅಂದ್ರೆ ಸೈಡ್ಸ್ ಅಂತ ನಾವು ಹೇಳ್ಬೋದು. ಈಕ್ವಿಲ್ಯಾಟ್ರಲ್ ಅಂದ್ರೆ ಆಲ್ ಸೈಡ್ಸ್ ಆರ್ ಈಕ್ವಲ್. ಇವು 3 ಫಿಗರ್ ಗಮನಿಸಿ, ಆಲ್ ಸೈಡ್ಸ್ ಆರ್ ಈಕ್ವಲ್ ಇದೆ. ಮತ್ತು ಆಂಗಲ್ಸ್ ಅನ್ನ ಸಹಿತ ನಾವು ನೋಡಿದ್ರೆ ಈಚ್ ಆಂಗಲ್ ಈಸ್ ಈಕ್ವಲ್. ಓಕೆ, ಅದಕ್ಕೆ ಇಷ್ಟು ಚೆನ್ನಾಗಿ ಇರುವ ಡಯಾಗ್ರಾಮ್ ಬಂದಿದೆ, ನಿಮಗೆ ಫಿಗರ್ ಬಂದಿದೆ. ಇಲ್ಲಿ ಏನಾದರೂ ಆಂಗಲ್ಗಳಲ್ಲಿ ವ್ಯತ್ಯಾಸ ಆಗಿದ್ರೆ ಇಷ್ಟು ನೋಡ್ಲಿಕ್ಕೆ ಸುಂದರವಾಗಿ ಈ ಒಂದು ಫಿಗರ್ಸ್ ಕಾಣ್ತಿರ್ಲಿಲ್ಲ. ಅದಕ್ಕೆ ಇಂಥವು ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್ ಅಂತ ಕರೀತಾರೆ. ರೆಗ್ಯುಲರ್ ಪಾಲಿಗಾನ್ಸ್ ವಿಶೇಷತೆ ಹೇಳಿ, ದೇ ಆರ್ ಈಕ್ವಿಆಂಗುಲರ್ ಅಂಡ್ ಈಕ್ವಿಲ್ಯಾಟ್ರಲ್. ಅಂದ್ರೆ ಆಂಗಲ್ಸ್ ಸೇಮ್ ಇರುತ್ತವೆ ಮತ್ತು ಸೈಡ್ಸ್ ಸೇಮ್ ಇರ್ತವೆ. ಸೊ ಅದಕ್ಕೆ ರಿಮೆಂಬರ್, ನೋಟ್ ಡೌನ್ ದಿಸ್, a regular convex polygon is equiangular and equilateral. ಸಮಕೋನೀಯ ಆಗಿರುತ್ತೆ ಮತ್ತು ಸಮಬಾಹುಗಳನ್ನ ಹೊಂದಿರ್ತವೆ. ಸೊ a regular convex polygon is equiangular and equilateral. ಸೊ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಈಚ್ ಆಂಗಲ್ ಈಸ್ ಲೆಸ್ ದ್ಯಾನ್ 180 ಡಿಗ್ರಿ. ಅದೇ ನಾನು ಕಾನ್ವೆಕ್ಸ್ ಪಾಲಿಗಾನ್ ಅಲ್ಲಿ ಹೇಳಿದೆ, ಇವು ಸಹಿತ ಕಾನ್ವೆಕ್ಸ್ ಪಾಲಿಗಾನ್ ಅಲ್ಲಿ ಇರೋದ್ರಿಂದ ಪ್ರತಿಯೊಂದು ಇಂಟೀರಿಯರ್ ಆಂಗಲ್, ಈಚ್ ಇಂಟೀರಿಯರ್ ಆಂಗಲ್ ಅಂತ ಮಾಡ್ಕೊಳ್ಳಿ, ಕರೆಕ್ಷನ್ ಮಾಡ್ಕೊಳ್ಳಿ. ಈಚ್ ಇಂಟೀರಿಯರ್ ಆಂಗಲ್ ಈಸ್ ಲೆಸ್ ದ್ಯಾನ್ 180 ಡಿಗ್ರಿ. ಎಸ್, ಇನ್ನ ಇರ್ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್ಸ್ ಆರ್ ಇರ್ರೆಗ್ಯುಲರ್ ಪಾಲಿಗಾನ್ಸ್ ಅಂದ್ರೆ ಏನು? ಇರ್ರೆಗ್ಯುಲಾರಿಟಿ ಅಂದ್ರೆ ಎಲ್ಲೋ ಒಂದ್ ಕಡೆ ಆಂಗಲ್ ಅಲ್ಲಿ ಅಥವಾ ಸೈಡ್ಸ್ ಅಲ್ಲಿ ಇರ್ರೆಗ್ಯುಲಾರಿಟಿ ಇರುತ್ತೆ. ಅಂದ್ರೆ ಯಾವ ಕೆಲವೊಂದು ಸೈಡ್ಸ್ ಈಕ್ವಲ್ ಇರಲ್ಲ, ಕೆಲವೊಂದು ಮಾತ್ರ ಈಕ್ವಲ್ ಇರ್ತವೆ, ಉಳಿದುದು ಹೆಂಗೋ ಇರ್ತವೆ. ಅಂತಹವುಗಳನ್ನ ನಾವು ಇರ್ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್ಸ್ ಅಂತ ಕರಿತೀವಿ. ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲೊಂದು ಟ್ರಯಾಂಗಲ್ ಇದೆ, ಇದೊಂದು ಸೈಡ್ ಚಿಕ್ಕದಿದೆ, ಇದೊಂದು ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ, ಇದು ಅದಕ್ಕಿಂತ ಜಾಸ್ತಿ ದೊಡ್ಡದಿದೆ. ಓಕೆ, ಸೊ ಇದು ಏನೀಗ ನೋಡಿದ್ರೆ ಗೊತ್ತಾಗುತ್ತೆ, ದಿಸ್ ಇಸ್ ಅನ್ ಇರ್ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್. ಓಕೆ, ಇಲ್ಲಿ ಆಂಗಲ್ಸ್ ಗಮನಿಸಿ, ಇದೊಂದು 90 ಇದೆ, ಇದೊಂದು ಬೇರೆ ಇದೆ, ಇದೊಂದು ಬೇರೆ ಇದೆ, ರೈಟ್. ಓಕೆ, ಅದೇ ತರ ಇಲ್ಲಿ ಗಮನಿಸಿ, ಇಲ್ಲಿ ಸೈಡ್ಸ್ ಏನೋ ಈಕ್ವಲ್ ತರ ಕಾಣ್ತಾ ಇದೆ, ಆದ್ರೆ ಆಂಗಲ್ಸ್ ನೋಡಿ, ಇದು ಮಾತ್ರ ಈಕ್ವಲ್ ಇದೆ. ಓಕೆ, ಈ ಆಂಗಲ್ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್, ಬಟ್ ಅವೆಲ್ಲ ಸೇಮ್ ಇಲ್ಲ. ಇದು ಗಮನಿಸಿ. ಓಕೆ, ಸೊ ಇಲ್ಲಿ ಸಹಿತ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಇದೆ, ಇದು ಈಕ್ವಲ್ ಇದೆ, ಇದು ಈಕ್ವಲ್, ಅಂದ್ರೆ ಎಲ್ಲ ಸೈಡ್ಸ್ ಈಕ್ವಲ್ ಇಲ್ಲ, 4 ಈಕ್ವಲ್ ಆಗಿರ್ಬೇಕು. ಆಂಗಲ್ಸ್ ಸಹಿತ ಅಷ್ಟೇ ಈಕ್ವಲ್ ಆಗಿರ್ಬೇಕು. ಸೊ ಇಲ್ಲಿ ಇದು ಈಕ್ವಲ್ ಇರುತ್ತೆ, ಇದು ಈಕ್ವಲ್ ಇರುತ್ತೆ. ಸೊ ಇಟ್ ಈಸ್ ಇರ್ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್. ಅದಕ್ಕೆ ಇರ್ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್ ಅಲ್ಲಿ ಇರುತ್ತೆ ನೋಡಿ, an irregular convex polygon is a polygon where at least 2 sides are not equal. ಕನಿಷ್ಠ 2 sides ಆದ್ರೂ ಈಕ್ವಲ್ ಇರಲ್ಲ. ಸೊ where at least 2 sides are not equal. ಇನ್ನೊಂದು, at least one interior angle is greater than 180 ಡಿಗ್ರಿ. ಕನಿಷ್ಠ ಒಂದಾದ್ರೂ ಆಂಗಲ್, ಇಂಟೀರಿಯರ್ ಆಂಗಲ್ ಏನಿರುತ್ತೆ, ಮೋರ್ ದ್ಯಾನ್ 180 ಡಿಗ್ರಿ ಇರುತ್ತೆ. ಸೊ ಅಂಥ ಒಂದು ಪಾಲಿಗಾನ್ಸ್ ಅನ್ನ ನಾವೇನಂತ ಕರಿತೀವಿ? ಇರ್ರೆಗ್ಯುಲರ್ ಕಾನ್ವೆಕ್ಸ್ ಪಾಲಿಗಾನ್. ನೋಟ್ ಡೌನ್ ದಿಸ್. ಎಸ್ ವಿದ್ಯಾರ್ಥಿಗಳೇ,
ಇಲ್ಲಿ ಕೆಲವೊಂದು ಫಿಗರ್ಸ್ ಅನ್ನ ಕೊಟ್ಟಿದ್ದೀನಿ, ನೀವು ಅವುಗಳನ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ವಿಚ್ ಆಫ್ ದಿ ಫಾಲೋಯಿಂಗ್ ಫಿಗರ್ ಇಸ್ ರೆಗ್ಯುಲರ್ ಅಂಡ್ ಇರ್ರೆಗ್ಯುಲರ್. ಓಕೆ, ಸೊ ಮೊದಲನೇದು ನೋಡಿ, ಆಗ್ಲೇ ಹೇಳಿದ್ದೇನೆ, ಇದು ಏನ್ ಹೇಳಿ, ಎಂತ ಫಿಗರ್ ಇದು? ಇಟ್ ಈಸ್ ರೆಗ್ಯುಲರ್ ಪಾಲಿಗಾನ್. ಯಾಕಂದ್ರೆ ಆಲ್ ಸೈಡ್ಸ್ ಈಕ್ವಲ್. ನೋಡಿ, ಇಲ್ಲಿ ಈಕ್ವಲ್ ಟು ಚಿಹ್ನೆ ಬರ್ತಿದಲ್ಲ, ಇದರ ಅರ್ಥ ಆಲ್ ಸೈಡ್ಸ್ ಆರ್ ಈಕ್ವಲ್. ಆಮೇಲೆ ಈಚ್ ಆಂಗಲ್ ಈಸ್ ಈಕ್ವಲ್ ಟು ಎವ್ರಿ ಅದರ್ ಆಂಗಲ್. ಓಕೆ, ಸೊ ಆಲ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಇಟ್ ಈಸ್ ಅ ರೆಗ್ಯುಲರ್ ಪಾಲಿಗಾನ್ ಬಿಕಾಸ್ ಏನಾಗಿದೆ, ಅದು ಕಾರಣ ಕೊಡಬೇಕು. ಇಟ್ ಈಸ್ ಈಕ್ವಿ ಆಂಗ್ಯುಲರ್ ಆಸ್ ವೆಲ್ ಆಸ್ ಈಕ್ವಿ ಲ್ಯಾಟ್ರಲ್. ಯಾರಾದ್ರೂ ಕಾರಣ ಕೇಳಿದ್ರೆ ವೈ ಇಟ್ ಈಸ್ ಅ ರೆಗ್ಯುಲರ್ ಪಾಲಿಗಾನ್ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಸೇ ದಟ್ ಇಟ್ ಈಸ್ ಈಕ್ವಿ ಆಂಗ್ಯುಲರ್ ಅಂಡ್ ಈಕ್ವಿ ಲ್ಯಾಟ್ರಲ್. ನೋಡೋಣ ಇನ್ನೊಂದು ಎಕ್ಸಾಂಪಲ್ ನೋಡಿ, ವಿದ್ಯಾರ್ಥಿಗಳು ಗಮನಿಸಿದ್ದು. ಓಕೆ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿರೋ ಟ್ರಯಾಂಗಲ್ ಬಂದಿದೆ ನೋಡಿ. ಸೊ ಇಲ್ಲಿ ಸಹಿತ all the three sides are given as equal. angles x x x ಇದೆ, ಇದರ ಅರ್ಥ ಮೂರು ಆಂಗಲ್ ಈಕ್ವಲ್. ಸೊ ಇದು ಏನಾಯ್ತು, ಇಟ್ ಈಸ್ regular polygon because it is both equiangular and equilateral. ಅರ್ಥ ಆಯ್ತಲ್ವಾ? ಎಸ್. ಇನ್ನೊಂದು ಎಕ್ಸಾಂಪಲ್ ನೋಡಿ ವಿದ್ಯಾರ್ಥಿಗಳೇ, ಹೇಳಿ ಇದನ್ನ. ರೆಕ್ಟಾಂಗಲ್ ಏನಾಗಿದೆ, ಇದು ನೋಡಿದ್ರೆ ಗೊತ್ತಾಗುತ್ತೆ, ಅಪೋಸಿಟ್ ಸೈಡ್ಸ್ ಮಾತ್ರ ಈಕ್ವಲ್ ಇದೆ. ಸೊ ಇದು ಆಂಗಲ್ಸ್ ಮಾತ್ರ ಸೇಮ್ ಇದೆ. ಓಕೆ, ಎಲ್ಲ ಆಂಗಲ್ 90 ಡಿಗ್ರಿ ಇದೆ, ಆದ್ರೆ ಸೈಡ್ಸ್ ಎಲ್ಲ ಸೈಡ್ಸ್ ಈಕ್ವಲ್ ಅಲ್ಲ. ಸೊ ಅದಕ್ಕೆ ಇಟ್ ಈಸ್ ಅನ್ ಇರ್ರೆಗ್ಯುಲರ್ ಪಾಲಿಗಾನ್. ಇದು ರೆಗ್ಯುಲರ್ ಅಲ್ಲ, ಇಟ್ ಈಸ್ ಅನ್ ಇರ್ರೆಗ್ಯುಲರ್ ಪಾಲಿಗಾನ್ ಬಿಕಾಸ್ ಏನಿದು, ಇಟ್ ಈಸ್ ಈಕ್ವಿ ಆಂಗ್ಯುಲರ್ ಆಗಿದೆ, ಆಂಗಲ್ಸ್ ಮಾತ್ರ ಸೇಮ್ ಆಗಿದೆ, ಬಟ್ ನಾಟ್ ಈಕ್ವಿ ಲ್ಯಾಟ್ರಲ್. ಸೈಡ್ಸ್ ಸೇಮ್ ಇಲ್ಲ. ಅರ್ಥ ಆಯ್ತಲ್ವಾ? ಎಸ್. ಈಗ ಗಮನಿಸಿದ್ದು ಸ್ಕ್ವೇರ್. ಸ್ಕ್ವೇರ್ ಅಲ್ಲಿ ಏನಿರುತ್ತೆ, ಎಲ್ಲ ಸೈಡ್ಸ್ ಈಕ್ವಲ್ ಇರುತ್ತೆ ಮತ್ತು ಎಲ್ಲ ಆಂಗಲ್ಸ್ 90 ಡಿಗ್ರಿ ಇರುತ್ತೆ. ಸೊ ಕ್ಲಿಯರ್ಲಿ ಇದು ಒಂದು ರೆಗ್ಯುಲರ್ ಪಾಲಿಗಾನ್. ಸೊ ಮೆನ್ಷನ್ ಆರ್ ರೈಟ್, ಇಟ್ ಈಸ್ ಅ ರೆಗ್ಯುಲರ್ ಪಾಲಿಗಾನ್ ಬಿಕಾಸ್ ಇಟ್ ಈಸ್ ಈಕ್ವಿ ಆಂಗ್ಯುಲರ್ ಅಂಡ್ ಈಕ್ವಿ ಲ್ಯಾಟ್ರಲ್. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಇದನ್ನು ಗಮನಿಸಿ, ಒಂದು ಹೆಕ್ಸಾಗಾನ್ ಇದೆ, ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಅಪೋಸಿಟ್ ಸೈಡ್ಸ್ ಇದು ಇದು ಮಾತ್ರ ಈಕ್ವಲ್ ಇದೆ, ಬಾಕಿ ಯಾವುದಕ್ಕೂ ಈಕ್ವಲ್ ಇಲ್ಲ. ಅಥವಾ ಆಂಗಲ್ ಅನ್ನ ಗಮನಿಸಿ. ಓಕೆ, ಸೊ ಆಲ್ ಆಂಗಲ್ಸ್ ಆರ್ ನಾಟ್ ಈಕ್ವಲ್. ಇವೆರಡು ಆಪ್ಟ್ಯೂಸ್ ಆಂಗಲ್, ಲಘು ಕೋನ ಇದೆ, ಇವು ಆಪ್ಟ್ಯೂಸ್ ಇದಾವೆ. ಸೊ ಇಟ್ ಈಸ್ ಅನ್ ಇರ್ರೆಗ್ಯುಲರ್ ಪಾಲಿಗಾನ್ ಬಿಕಾಸ್ ಇಟ್ ಈಸ್ ನಾಟ್ ಈಕ್ವಿಯಾಂಗ್ಯುಲರ್ ಅಂಡ್ ನಾಟ್ ಈಕ್ವಿಲ್ಯಾಟ್ರಲ್. ಆಂಗಲ್ಸ್ ಸಹಿತ ಈಕ್ವಲ್ ಇಲ್ಲ ಮತ್ತು ಸೈಡ್ಸ್ ಸಹಿತ ಈಕ್ವಲ್ ಇಲ್ಲ, ಆಲ್ ಸೈಡ್ಸ್. ಓಕೆ, ಸೊ ಇಟ್ ಈಸ್ ಅನ್ ಇರ್ರೆಗ್ಯುಲರ್ ಪಾಲಿಗಾನ್. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಈಗ ನಾವು ಎಕ್ಸರ್ಸೈಸ್ 3.1 ಅಲ್ಲಿರುವ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ ಈ ಸೆಷನ್ ಅಲ್ಲಿ. ಎಸ್, ನೋಡಿ ಇಲ್ಲಿ ಕೆಲವೊಂದು ಫಿಗರ್ಸ್ ಅನ್ನ ಕೊಟ್ಟಿದ್ದಾರೆ ನಿಮಗೆ, ಬುಕ್ ಅನ್ನು ಹತ್ರ ಇದ್ರೆ ಇಟ್ಕೊಳ್ಳಿ. ಓಕೆ, ಅವುಗಳನ್ನು ನಾವು ಕ್ಲಾಸಿಫೈ ಮಾಡಬೇಕಾಗಿದೆ. ಸಿಂಪಲ್ ಕರ್ವ್ ಯಾವುದು, ಸಿಂಪಲ್ ಕ್ಲೋಸ್ಡ್ ಕರ್ವ್ ಯಾವುದು, ಪಾಲಿಗಾನ್ ಯಾವುದು, ಕಾನ್ವೆಕ್ಸ್ ಪಾಲಿಗಾನ್ ಯಾವುದು ಅಂತ. ಓಕೆ, ಮತ್ತು ಕಾನ್ಕೇವ್ ಪಾಲಿಗಾನ್ ಯಾವುದು. ಕೊಟ್ಟಿರುವ ಕರ್ವ್ಗಳನ್ನ ಈ 5 ರೀತಿಯಾಗಿ ನಾವು ವಿಂಗಡಣೆ ಮಾಡಬೇಕು. ಓಕೆ ವಿದ್ಯಾರ್ಥಿಗಳೇ, ಇವೇ 8 ಪ್ರಾಬ್ಲಮ್ಸ್ ಅನ್ನು ಕೊಟ್ಟಿದ್ದಾರೆ. ಗಮನಿಸಿ, ಇಲ್ಲಿ ಮೊದಲನೇದು ನೋಡಿ, ಈ ಪಾಯಿಂಟ್ ಏನಿದೆ ಇದು ಪಾಯಿಂಟಿಂಗ್ ಇನ್ವರ್ಡ್ ಇದೆ, ಪಾಯಿಂಟಿಂಗ್ ಔಟ್ವರ್ಡ್ ಇಲ್ಲ. ಇದನ್ನು ಗಮನಿಸಿ, ಇಲ್ಲಿ ಪಾಯಿಂಟ್ ಎಲ್ಲ ಪಾಯಿಂಟ್ ಏನಿದೆ ದೇ ಆರ್ ಔಟ್ವರ್ಡ್, ಇದು ಮುಂದೆ ಇನ್ವರ್ಡ್ ಇದೆ. ನೀವು ಈ ಆಂಗಲ್ ಏನಾದ್ರೆ ಮೇಜರ್ ಮಾಡಿದ್ರೆ ಇದು ಮೋರ್ ದ್ಯಾನ್ 180 ಡಿಗ್ರಿ ಬರುತ್ತೆ. ಅದಕ್ಕೆ ಇದು ಕ್ಲೋಸ್ಡ್ ಕರ್ವ್ ಇದೆ. ಓಕೆ, ಇದು ಸಿಂಪಲ್ ಕರ್ವ್ ಹೌದು, ಇದು ಕ್ಲೋಸ್ಡ್ ಕರ್ವ್ ಹೌದು, ಕ್ಲೋಸ್ ಆಗಿದೆ ನೋಡಿ. ಓಕೆ, ಸೊ ಸಿಂಪಲ್ ಕರ್ವ್, ಕ್ಲೋಸ್ಡ್ ಕರ್ವ್, ಆಮೇಲೆ ಇದು ಒಂದು ಪಾಲಿಗಾನ್ ಹೌದು, ಬಟ್ ಇದು ಕಾನ್ಕೇವ್ ಪಾಲಿಗಾನ್, ಕಾನ್ವೆಕ್ಸ್ ಅಲ್ಲ. ಓಕೆ, ಕಾನ್ಕೇವ್. ಕಾನ್ಕೇವ್ ಯಾಕೆ ಹೇಳಿ, ಒಂದು ಆಂಗಲ್ ಏನಿದೆ ಅಥವಾ ಗ್ರೇಟರ್ ದ್ಯಾನ್ 180 ಡಿಗ್ರಿ ಇದೆ. ಓಕೆ, ಇದನ್ನು ಗಮನಿಸಿ. ಸೊ ಒಂದೊಂದು ಡಿಸ್ಕಷನ್ ಮಾಡೋಣ. ಇದೇನಾಯ್ತು ಈಗ, ಇಟ್ ಈಸ್ ಅ ಸಿಂಪಲ್ ಕರ್ವ್
ಕ್ಲೋಸ್ಡ್ ಕರ್ವ್ನು ಆಗಿದೆ, ಆಮೇಲೆ ಒಂದು ಪಾಲಿಗಾನು ಹೌದು. ಯಾಕೆಂದ್ರೆ ಪಾಲಿಗಾನ್ಗೆ ಏನಿರಬೇಕು, ಎಲ್ಲ ಎಡ್ಜಸ್ ಅಥವಾ ಎಲ್ಲ ಲೈನ್ಸ್ ಸೆಗ್ಮೆಂಟ್ಸ್ ಏನು ಇವೆಲ್ಲ ಇರಬೇಕು, ಲೈನ್ ಸೆಗ್ಮೆಂಟ್ಸ್ ಇರಬೇಕು ಸ್ಟ್ರೇ. ಓಕೆ, ಸೊ ಇಲ್ಲೆಲ್ಲವೂ ಲೈನ್ ಸೆಗ್ಮೆಂಟ್ಸ್ ಇದಾವೆ, ಅದರ ಸೈಡ್ಸ್ ಎಲ್ಲ. ಸೊ ಆಮೇಲೆ ಇದು ಒಂದು ಕಾನ್ಕೇವ್ ಪಾಲಿಗಾನ್. ಓಕೆ, ಇದೊಂದು ಇನ್ವರ್ಡ್ ಇದೆ, ಅಥವಾ ಈ ಆಂಗಲ್ ನಾವು ಮೆಜರ್ ಮಾಡಿದ್ರೆ ಇದು ಮೋರ್ ದ್ಯಾನ್ 180 ಡಿಗ್ರಿ ಇದೆ. ಓಕೆ, ಅದೇ ರೀತಿ ಈ ಫಿಗರ್ ಅನ್ನ ಗಮನಿಸಿ, ಹೇಳ್ತೀರಾ ಇದು ಯಾವ್ದಂತ? ಇದು ಸಿಂಪಲ್ ಕರ್ವ್ ಹೌದು. ಓಕೆ, ಆಮೇಲೆ ಕ್ಲೋಸ್ ಆಗಿದೆ ನೋಡಿ, ಇದು ಕ್ಲೋಸ್ಡ್ ಕರ್ವ್ ಹೌದು. ಜೊತೆಗೆ ಎಲ್ಲ ವರ್ಟೆಕ್ಸ್ ಔಟ್ವರ್ಡ್ ಇದೆ. ಓಕೆ, ಸೊ ಅದಕ್ಕೆ ಇದು ಸಿಂಪಲ್ ಕರ್ವ್, ಕ್ಲೋಸ್ಡ್ ಕರ್ವ್. ಆಮೇಲೆ ಪಾಲಿಗಾನ್ ಹೌದು, ಯಾಕೆ ಇಲ್ಲಿರೋ ಎಲ್ಲವೂ ಲೈನ್ ಸೆಗ್ಮೆಂಟ್ಸ್ ಇದಾವೆ, ಯಾವುದು ಕರ್ವ್ ಇಲ್ಲ. ಆಮೇಲೆ ಇದು ಕಾನ್ವೆಕ್ಸ್ ಪಾಲಿಗಾನ್ ಬಿಕಾಸ್ ಈಚ್ ಇಂಟೀರಿಯರ್ ಆಂಗಲ್ ಈಸ್ ಲೆಸ್ ದ್ಯಾನ್ 180 ಡಿಗ್ರಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ನೋಟ್ ಡೌನ್ ದಿಸ್. ಇದು ನೋಡಿ ಸ್ಟಾರ್ ಮಾರ್ಕ್, ಇದು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಶುರುವಾಗಿ ಎಲ್ಲಿಂದ ಎಂಡ್ ಆಗೋದು ಗೊತ್ತಾಗಲ್ಲ. ಓಕೆ, ಇಟ್ಸ್ ನಾಟ್ ಅ ಸಿಂಪಲ್ ಅಥವಾ ಇಟ್ ಇಸ್ ನಾಟ್ ಅ ಕರ್ವ್, ಇಟ್ ಇಸ್ ನಾಟ್ ಅ ಕ್ಲೋಸ್ಡ್ ಕರ್ವ್. ಓಕೆ, ಸೊ ಆಮೇಲೆ ಇದು ಒಂದು ಏನಲ್ಲ, ಇದೊಂದು ಪಾಲಿಗಾನೇ ನಾವು ಕರೆಯಲ್ಲ ಇದಕ್ಕೆ. ಓಕೆ, ಸೊ ಅದಕ್ಕೆ ಇಟ್ ಈಸ್ ನಾಟ್ ಅ ಸಿಂಪಲ್ ಕರ್ವ್, ನಾಟ್ ಅ ಕ್ಲೋಸ್ಡ್ ಕರ್ವ್, ನಾಟ್ ಎ ಪಾಲಿಗಾನ್ ಅಟ್ ಆಲ್. ನೋಡಿ, ಪಾಲಿಗಾನ್ ಅಲ್ಲಿ ಏನಿರಬೇಕು, ಎಲ್ಲವೂ ಲೈನ್ ಸೆಗ್ಮೆಂಟ್ ಇರಬೇಕು. ಆಮೇಲೆ ಪಾಲಿಗಾನ್ ಅಂದ್ರೆ ಈ ತರ ಕ್ಲಿಷ್ಟಕರ ಇರಬಾರ್ದು. ಓಕೆ, ಅದು ಸಿಂಪಲ್ ಕ್ಲೋಸ್ಡ್ ಕರ್ವ್ ಆಗಿರ್ಬೇಕು. ಪಾಲಿಗಾನ್ ಇಟ್ ಸೆಲ್ಫ್ ಇಸ್ ಅ ಕ್ಲೋಸ್ಡ್ ಕರ್ವ್, ಸಿಂಪಲ್ ಕ್ಲೋಸ್ಡ್ ಕರ್ವ್. ಅದಕ್ಕೆ ಇದು ಈ ಸ್ಟಾರ್ ಮಾರ್ಕ್ ಇದನ್ನಲ್ಲ, ಇದು ಪಾಲಿಗಾನ್ ಅಲ್ವೇ ಅಲ್ಲ. ಇದನ್ನ ಗಮನಿಸಿ, ಇದು ಸಹಿತ ಇಟ್ಸ್ ನಾಟ್ ಅ ಸಿಂಪಲ್ ಕ್ಲೋಸ್ಡ್ ಕರ್ವ್. ಎಲ್ಲಿಂದ ಶುರುವಾಗಿ ಎಲ್ಲಿಂದ ಎಂಡ್ ಆಗಿದೆ ಅಂತ ಗೊತ್ತಾಗಲ್ಲ, ಒಳಗಡೆ ಕನ್ಸಿಡರ್ ಮಾಡಬೇಕು ಹೊರಗಡೆ ಕನ್ಸಿಡರ್ ಮಾಡಬೇಕು ಅಂತ. ಸೊ ಅಗೇನ್ ಇಟ್ ಈಸ್ ನಾಟ್ ಎ ಸಿಂಪಲ್ ಕರ್ವ್, ನಾಟ್ ಎ ಕ್ಲೋಸ್ಡ್ ಕರ್ವ್, ಅಂಡ್ ಪಾಲಿಗಾನ್ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಇಲ್ಲಿ ಕರ್ವ್ ಇದೆ ನೋಡಿದು. ಓಕೆ, ವಕ್ರ ರೇಖೆ ಇದೆ ಇದರಲ್ಲಿ. ಎಸ್, ಇದು ನೋಡಿ, ಇದು ಸಿಂಪಲ್ ಕ್ಲೋಸ್ಡ್ ಕರ್ವ್ ಇದೆ. ಇದು ಸಿಂಪಲ್ ಕರ್ವ್ ಹೌದು, ಕ್ಲೋಸ್ ಆಗಿದೆ. ಓಕೆ, ಎಲ್ಲೂ ಓಪನ್ ಇಲ್ಲ ಇದು. ಓಕೆ, ಇದು ಸಿಂಪಲ್ ಕರ್ವ್, ಇಟ್ ಇಸ್ ಅ ಸಿಂಪಲ್ ಕರ್ವ್ ಅಂಡ್ ಸಿಂಪಲ್ ಕ್ಲೋಸ್ಡ್ ಕರ್ವ್. ಆದ್ರೆ ಇದು ಪಾಲಿಗಾನ್ ಅಲ್ಲ, ಯಾಕಂದ್ರೆ ಇಲ್ಲಿ ನೋಡಿ ವಕ್ರ ರೇಖೆ ಇದೆ. ಪಾಲಿಗಾನ್ ಅಲ್ಲಿ ಏನಿರಬೇಕು, ಎಲ್ಲವೂ ಲೈನ್ ಸೆಗ್ಮೆಂಟ್ಸ್ ಇರಬೇಕು. ಓಕೆ, ಇದು ಗಮನಿಸಿ, ಇಲ್ಲಿ ಒಂದು ಕರ್ವ್ ಇದೆ, ವಕ್ರ ರೇಖೆ ಇದೆ ನೋಡಿ. ಸೊ ಇಟ್ ಇಸ್ ಸಿಂಪಲ್ ಕರ್ವ್ ಆಸ್ ವೆಲ್ ಆಸ್ ಕ್ಲೋಸ್ಡ್ ಕರ್ವ್. ಇಟ್ ಇಸ್ ಅ ಸಿಂಪಲ್ ಕರ್ವ್, ಸಿಂಪಲ್ ಕ್ಲೋಸ್ಡ್ ಕರ್ವ್. ಪಾಲಿಗಾನ್ ಅಂತೂ ಅಲ್ವೇ ಅಲ್ಲ. ಇಲ್ಲಿ ಏನಿದೆ, ಇದು ಕರ್ವ್ ಇದೆ. ಇದು ನೋಡಿ, ಇದೇನು ಕ್ಲೋಸು ಅಲ್ಲ ಇದು. ಓಕೆ, ಇದನ್ನ ನೋಡೋಣ ನಾವು ಕ್ಲೋಸ್ ಅಂತ ಹೇಳ್ಬೋದು, ಇದನ್ನಂತ ಕ್ಲೋಸ್ ಅಂತ ಹೇಳ್ಬೋದು. ಬಟ್ ಇಲ್ಲೊಂದು ಲೈನ್ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ನಾಟ್ ಅ ಕರ್ವ್ ಆಸ್ ವೆಲ್, ಕ್ಲೋಸ್ಡ್ ಕರ್ವ್ ಅಲ್ಲ, ಸಿಂಪಲ್ ಕರ್ವ್ನು ಅಲ್ಲ. ಸೊ ಇದು ಪಾಲಿಗಾನ್ ಅಂತೂ ಅಲ್ವೇ ಅಲ್ಲ. ಇಟ್ ಈಸ್ ನಾಟ್ ಎ ಸಿಂಪಲ್ ಕರ್ವ್, ನಾಟ್ ಎ ಕ್ಲೋಸ್ಡ್ ಕರ್ವ್, ನಾಟ್ ಎ ಪಾಲಿಗಾನ್. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್, ಇದನ್ನು ಗಮನಿಸಿ ಹೇಳ್ತೀರಾ? ಓಕೆ, ಇದು ಸಿಂಪಲ್ ಕರ್ವ್, ಸಿಂಪಲ್ ಕ್ಲೋಸ್ಡ್ ಕರ್ವ್. ನೋಡಿ, ಇದು ಕ್ಲೋಸ್ ಆಗಿದೆ, ವೆರಿ ಸಿಂಪಲ್ ಇದೆ, ನಾವು ಡ್ರಾ ಮಾಡಬಹುದು ಈಸಿಯಾಗಿ. ಓಕೆ, ಆದ್ರೆ ಇಲ್ಲಿ ಎರಡು ಲೈನ್ ಸೆಗ್ಮೆಂಟ್ಸ್ ಇದ್ರೆ ಇದೊಂದು ವಕ್ರ ರೇಖೆ ಇದೆ, ಅದಕ್ಕೆ ಇದು ಪಾಲಿಗಾನ್ ಅಲ್ಲ. ಇಟ್ ಈಸ್ ಸಿಂಪಲ್ ಅಂಡ್ ಸಿಂಪಲ್ ಕ್ಲೋಸ್ಡ್ ಕರ್ವ್. ಓಕೆ, ಗೊತ್ತಾಯ್ತಲ್ಲ ಮಕ್ಕಳೇ? ಎಸ್, ಎರಡನೇ ಮೇನ್ ನೋಡಿ, ವಾಟ್ ಈಸ್ ಅ ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಏನು, ಡಿಫೈನ್ ಮಾಡಿ. ಓಕೆ, ಇದನ್ನ ಕೇಳ್ತಾರೆ ಎಕ್ಸಾಮ್ಗೆ, ವಾಟ್ ಈಸ್ ರೆಗ್ಯುಲರ್ ಪಾಲಿಗಾನ್ ಅಂತ ಕೇಳ್ತಾರೆ. ಸ್ಟೇಟ್ ಅಂಡ್ ನೇಮ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಆಫ್ 3 sides, 4 sides, 6 sides. ವಿದ್ಯಾರ್ಥಿಗಳೇ, ಏನಿದ್ರೆ ವಾಟ್ ಈಸ್ ರೆಗ್ಯುಲರ್ ಪಾಲಿಗಾನ್, ಈ ಹಿಂದೆ ಹೇಳಿದಂಗೆ ರೆಗ್ಯುಲರ್ ಪಾಲಿಗಾನ್ ಅಂದ್ರೆ ಏನು ಅನ್ನೋದನ್ನ ಡಿಫೈನ್ ಮಾಡಬೇಕು. ಮತ್ತು 3 ಸೈಡ್ಸ್ ಇರೋದು, 4 ಸೈಡ್ಸ್ ಇರೋದು, 6 ಸೈಡ್ಸ್ ಇರೋದು ರೆಗ್ಯುಲರ್ ಪಾಲಿಗನ್ಸ್ ಅನ್ನ ಏನಂತ ಕರೀತಾರೆ, ಅವುಗಳನ್ನ ನೇಮ್ ಬರಿಬೇಕು. ಎಸ್, ಮೊದಲನೇ ನೋಡಿ, ವಾಟ್ ಈಸ್ ರೆಗ್ಯುಲರ್ ಪಾಲಿಗಾನ್ ಅಂದ್ರೆ when a polygon has equal sides and equal
angles, then we can say that that polynomial is a polygon is a regular polygon. ಅಥವಾ ಹೀಗೂ ಹೇಳಬಹುದು, regular polygon is a polygon which is equilateral and equiangular ಅಂತ ಹೇಳಿದ್ರೆ ಸಾಕು. ಅದು ಬರ್ಸಿದ್ದೇನಲ್ಲ ಹಿಂದೆ, ಅದನ್ನೇ ಹೇಳಿ. A regular polygon is a polygon which is equiangular and equilateral. ಓಕೆ, ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಈಗ ನೋಡಿ ಕೇಳಿದ್ದಾರೆ, a polygon with 3 equal sides and 3 equal angles ಏನಂತ ಕರೀತಾರೆ? ಅದನ್ನ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕರೀತಾರೆ. ನೋಡಿ ಇಲ್ಲೇನಿದೆ, all the 3 sides are equal, all the 3 angles are equal. A polygon with ಇದೊಂದು 3 sides ಇರೋದು ರೆಗ್ಯುಲರ್ ಪಾಲಿಗಾನ್ ಇದು. ಎಸ್, ಇದನ್ನ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಎಸ್, ಅದೇ ತರ ನೋಡಿ ಇಲ್ಲಿ, a polygon with 4 equal sides and 4 equal angles, ಅದನ್ನ ನಾವು ಸ್ಕ್ವೇರ್ ಅಂತ ಕರಿತೀವಿ. ಈಸ್ ಕಾಲ್ಡ್ ಅ ಸ್ಕ್ವೇರ್. ಅದೇ ತರ. ಓಕೆ, ಎಸ್. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ a polygon with 6 equal sides and equal angles is regular hexagon ಅಂತ ಕರೀತಾರೆ. ಇದನ್ನ ರೆಗ್ಯುಲರ್ ಹೆಕ್ಸಾಗಾನ್ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಅದೇ ರೀತಿ 5 ಈಕ್ವಲ್ ಸೈಡ್ಸ್ ಇದ್ರೆ ಮತ್ತು 5 ಈಕ್ವಲ್ ಆಂಗಲ್ಸ್ ಇದ್ರೆ ಅದನ್ನ ರೆಗ್ಯುಲರ್ ಪೆಂಟಾಗೋನ್ ಅಂತ ಕರೀತಾರೆ. ಓಕೆ, 8 ಸೈಡ್ಸ್ ಇದ್ರೆ 8 ಈಕ್ವಲ್ ಸೈಡ್ಸ್ ಇದ್ರೆ ಅದನ್ನ ಆಕ್ಟಾಗೋನ್ ಅಂತ ಕರೀತಾರೆ. ಎಸ್ ವಿದ್ಯಾರ್ಥಿಗಳೇ, ಇಷ್ಟು 3.1 ಮತ್ತು ಕಾನ್ವೆಕ್ಸ್ಗಳ ಅಂದ್ರೆ ಪಾಲಿಗಾನ್ಸ್ಗಳ ಟೈಪ್ಸ್ ಅನ್ನ ಡಿಸ್ಕಷನ್ ಮಾಡಿದ್ವಿ. ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಅರ್ಥ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕೀಪ್ ಲರ್ನಿಂಗ್.